ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಕ್ನವರು ನಿಮ್ಮನ್ನ ವಿಶ್ವಾಸಕ್ಕೆ ತಗೊಂಡು ನಿಮ್ ತಾವ್ ಅದೆಷ್ಟು ಸಂದಾಗಿ ಮಾತಾಡಿದ್ರು ಅಲ್ವಾ ರೀ. ನನಗೆ ನಿಮ್ಮ ಹೆಂಡತಿಯಾಗಿ ಸಾನೆ ಖುಷಿ ಆಗ್ತಾ ಇದ್ದಾರೆ. ಅಂತೂ ನನ್ನ ಗಂಡ ಎಲ್ಲಾ ದೃಷ್ಟಿಯಲ್ಲೂ ಒಳ್ಳೆಯವರಾದ್ರಲ್ಲ, ಅದೇ ನನಗೆ ಸಾನೆ ಖುಷಿ ಕೊಡ್ತಿರೋದು. ನಿಮ್ಗೂ ಖುಷಿ ಆಗ್ತಾ ಆಯ್ತಾ? ಅಫ್ಕೋರ್ಸ್ ಮಲ್ಲಿ, ಖಂಡಿತ. ಯಾರ ಹತ್ರನಾದರೂ ಅಪ್ರಿಸಿಯೇಷನ್ ಸಿಕ್ಕಿದಾಗ ಅಥವಾ ನಮ್ಮಲ್ಲಿರೋ ಒಳ್ಳೆತನ ಅವರು ರೆಕಗ್ನೈಸ್ ಮಾಡಿದಾಗ, ಗುರುತಿಸಿದಾಗ ಆಬ್ವಿಯಸ್ಲಿ ಖುಷಿ ಆಗೇ ಆಗುತ್ತಲ್ವ. ಹೌದು ರೀ, ನೀವು ಯಾವಾಗಲೂ ಹಿಂಗೆ ಇರಬೇಕು, ಎಲ್ಲರ ಕೈಲೂ ಸಹಿ ಅನ್ಸ್ಕೋಬೇಕು, ಅದೇ ನನ್ನ ಆಸೆ. ಸರಿ, ನೀವೆಲ್ಲರಿಗೂ ಸ್ವೀಟ್ಸ್ ಕೊಟ್ಬಿಡಿ, ನಾನು ರೂಮ್ನಾಗಿರ್ತೀನಿ. ಕೊಡಿ. ಎಲ್ಲ ಸರಿ, ಈ ಭೂಮಿಕಾ ಅನ್ಸ್ಕೊಂಡವಳು ನನ್ನ ಜೊತೆ ಯಾಕೆ ಇಷ್ಟೊಂದು ನೈಸ್ ಆಗಿದ್ದಾಳೆ? ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ, ಯಾಕೋ ಗೊತ್ತಿಲ್ಲ. ಯಾವುದೋ ಮೂಲೆಯಲ್ಲಿ ಡೇಂಜರ್ ಸೈರನ್ ಹೊಡ್ಕೋತಾ ಇದೆ. ಮ್ಯಾಟ್ರ್ ಏನಿರ್ಬೋದು. ಗೌತಮ್ ಅವರೇ, ಸ್ವಲ್ಪ ಹುಷಾರಾಗಿ ಹೋಗಿ. ಐ ಡೋಂಟ್ ವಾಂಟ್ ಟು ಮಿಸ್ ದೆಮ್ ಅಟ್ ಎನಿ ಕಾಸ್ಟ್. ನೀವು ಆರಾಮಾಗಿರಿ, ಹೆದರ್ಕೋಬೇಡಿ. ಅವನು ಯಾರು ಅಂತ ಗೊತ್ತಾಗಬೇಕು, ಚಚ್ಚಾಕ್ಬೇಕು ಅನ್ನೋಷ್ಟು ಕೋಪ ಬರ್ತಾ ಇದೆ. ಒಂದು ಚೂರು ಕಷ್ಟಪಡ್ತೆ, ಒಂದು ಚೂರು ಬೆವರು ಸುರಿಸ್ತೆ, ಕೈಗೆ ಕೋಟಿ ಕೋಟಿ ಹಣ ಬಂದು ಬಿಡುತ್ತಿದ್ಯಲ್ಲ ಮಾಮ್ಸ್, ಅದಕ್ಕೆ. ಓ, ಆ ದುಡ್ಡು ಇವತ್ ಬರ್ತಾ ಇದೆಯಾ? ಹೊಡೆದಿಯಲ್ಲೋ ಬಂಪರ್ ಲಾಟ್ರಿ. ಬರೀ ಲಾಟ್ರಿ ಅಲ್ಲ ಮಾಮ್ಸ್, ಇಟ್ ಈಸ್ ಅ ಬಂಪರ್ ಲಾಟ್ರಿ. ಅವ್ರನ್ನ ನಮ್ಮ ಹಳೆ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿಗೆ ಬರಕ್ಕೆ ಹೇಳಿದ್ವಿ. ಅಳಿವಯ್ಯ, ಆ ದುಡ್ಡು ಬಂದ್ಮೇಲೆ ಈ ಬಡಪ್ಪ ಈ ಮಾವನ್ನ ಮರಿಬೇಡಪ್ಪ. ಒಂದು ಪಾರ್ಟಿ. ಅಳಿವಯ್ಯ, ಹುಷಾರ್ ಕಣೋ. ಈ ದುಡ್ಡಿನ ವಾಸನೆ ನಿಮ್ಮ ಅಣ್ಣಂಗೋ ಅಥವಾ ಅವನ ಚೇಲ ಆನಂದಿಗೋ ಬಂದ್ಬಿಟ್ರೆ ಕಷ್ಟ. ಅದಲ್ಲದೆ ಆ ಭೂಮಿಕಾ ಬೇರೆ ಅವಳಲ್ಲಿ, ಅವಳು ಇನ್ನೂ ಡೇಂಜರಸ್. ಬಿ ಕೇರ್ಫುಲ್. ಯೋಚನೆ ಮಾಡಬೇಡ ಮಾಮ್ಸ್. ಈಗ ಊಟ ಆಗ್ತಿದ್ದಾಗೆ ಫಿಂಗರ್ ಬೌಲಲ್ಲಿ ಹಾಟ್ ವಾಟರ್ ಹಾಕಿ, ಲೆಮನ್ ಹಾಕಿ ನೀಟಾಗಿ ಕೈ ತೊಳ್ಕೊಳಲ್ವ ನಾವು? ಹಾಗೆ ಇದು. ಎಷ್ಟು ತಿಂದಿದ್ದೀನಿ, ಏನು ತಿಂದಿದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ, ಹೊಟ್ಟೆ ತುಂಬಿರೋನಿಗೆ ಮಾತ್ರ. ಅದೆಂಗ ಅಳಿವಯ್ಯ? ನಾನೇನು ದಡ್ಡ ಅನ್ಕೊಂಡಿದ್ಯಾ ಮಾಮ್? ಚಾನ್ಸೇ ಇಲ್ಲ ಮಾಮ್. ಅವರು ನನಗೆ ಅಮೌಂಟನ್ನು ಕ್ಯಾಶಲ್ಲಿ ಕೊಡ್ತಾ ಇದ್ದಾರೆ. ಸೊ ನಾನು ಹತ್ರ ಅಮೌಂಟ್ ತೊಗೊಂಡಿದ್ದೀನಿ ಅದಕ್ಕೆ ಯಾವುದೇ ರೀತಿ ಸಾಕ್ಷಿ ಇರೋದಿಲ್ಲ. ಎಲ್ಲ ಗಪ್ ಚುಪ್ಪಾಗಿ ನಡೆದೋಗೋದು. ಅದೇ ದುಡ್ಡು ತಂದು ಕೊಟ್ಟವ್ರು ಯಾರು ಅಂತ ಬಾಯ್ ಬಿಟ್ಬಿಟ್ರೆ ಏನು ಮಾಡ್ತೀಯ? ಚಾನ್ಸೇ ಇಲ್ಲ. ಅವ್ರು ಆ ಥರ ಕೆಲಸ ಮಾಡೋಕ್ಕೆ ಹೋಗಲ್ಲ. ಮಾಡಿದ್ರೆ ಅವ್ರಿಗೆ ಲಾಸು. ನನ್ನ ಕಡೆಯಿಂದ ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ನೇ ಸಿಗೋದಿಲ್ವಲ್ಲ. ಸೊ ಅವರು ಅಂತ ಮಣ್ಣು ತಿನ್ನೋ ಕೆಲಸ ಮಾಡೋದಿಲ್ಲ. ಮಾಮ್ಸ್, ಲಾಭ ಮಾಡ್ಕೋಬೇಕು ಅಂತ ಓಡ್ತಾರೋ ಈ ಪ್ರಪಂಚದಲ್ಲಿ ಲಾಸ್ ಮಾಡ್ಕೊಳ್ಳೋಕೆ ಯಾರು ಇಷ್ಟಪಡ್ತಾರೆ? ಕಾಮನ್ ಸೆನ್ಸ್ ಯೋಚನೆ ಮಾಡು. ಅದು ಸರಿನೇ ಕಣೋ, ಲಾಭನೇ ಮುಖ್ಯ. ನೀತಿ ನಿಯತ್ತಿಗೆ ಗೋಲಿ ಮಾರೋ ಅನ್ನೋದೇ ಈಗಿನ ಪಾಲಿಸಿ, ಹೌದಲ್ವಾ? ಏನೇ ಹೇಳು ಅಳಿಮಯ್ಯ, ನೀನು ನಿನ್ನ ಅಮ್ಮನ ಥರನೇ ಏನೇ ಮಾಡಿದ್ರು 360 ಡಿಗ್ರಿ ಆ್ಯಂಗಲಲ್ಲೇ ಯೋಚನೆ ಮಾಡ್ತೀಯಲ್ಲೋ. ಜಯದೇವ ಅಂತ ಹೆಸರಿಟ್ಕೊಂಡು ಜಯನೇ ಸಾಧಿಸ್ಬಿಟ್ಟಿಯಲ್ಲೋ. ಬೇಡ ಸಾಕು, ಈ ಬಿಲ್ಡಪ್ ದಯವಿಟ್ಟು ಬೇಡ. ಮಾಮ್ಸ್, ಈ ಬಿಲ್ಡಪ್ಪು ಒಂಥರ ಕೇಳಕ್ಕೆ ಚೆನ್ನಾಗಿರುತ್ತೆ, ಆದರೆ ಅದಕ್ಕೆ ಅಂತ ಒಂದು ಹವಾ ಮೇಂಟೈನ್ ಮಾಡ್ಬೇಕು ನೋಡು, ಅದು ಸಿಕ್ಕಾಬಟ್ಟೆ ಕಷ್ಟ. ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದ್ದೀನಿ, ಇನ್ಮೇಲೆ ಸೈಲೆಂಟ್ ಕಿಲ್ಲರ್ ಆಗಿದ್ದು ಪ್ರಾಣ. ಕಾಲಕ್ಕೆ ನಮಗೆ ಏನಾಗಬೇಕೋ ಆ ಕೆಲಸನ ಸೈಲೆಂಟಾಗಿ ಸಾಧಿಸ್ಕೊಂಡು ನಾನಾಯ್ತು ನನ್ನ ಪಾಡಾಯ್ತು ಅಂತ ಇದ್ಬಿಡ್ತು. ಗುಡ್, ಒಳ್ಳೆ ಆಲೋಚನೆ. ಈ ಗೆಲುವು ಅನ್ನೋದು ತಲೆಗೇರ್ಬಾರ್ದು ಕಣೋ. ಅವಾಗ ನೆಲ ಕಾಣಲ್ಲ, ಪಾತಾಳ ಕಾಣಲ್ಲ. ಬಿದ್ದು ತಲೆ ಹೊಡ್ಕೊಂಡ ಮೇಲೇನೆ ಗೊತ್ತಾಗೋದು ಬಿದ್ದೆ ಅಂತ. ಅದಾಗಿರ್ಲಿ ಮಾಮ್ಸ್, ಇವಾಗ ಸದ್ಯಕ್ಕೆ ನನ್ನ ತಲೆ ಓಡ್ತಾ ಇರೋದೇನು ಗೊತ್ತಾ? ಭೂಮಿಕಾ ಈ ನಡುವೆ ನನ್ನ ಜೊತೆ ತುಂಬ ನಾಜೂಕಾಗಿ ನೈಸಾಗಿ ಬಿಹೇವ್ ಮಾಡ್ತೀಯ. ಈ ಸಕ್ಕರೆ ಪಾಕದಲ್ಲಿ ಆಲ್ರೆಡಿ ಬಿದ್ದಿರೋ ಜಾಮೂನ್ ತಲೆ ಮೇಲೆ ಇನ್ನೊಂದಷ್ಟು ಸಕ್ಕರೆ ಹಾಕೋತಾರ. ತಿನ್ನಕ್ಕೇನೋ ರುಚಿಯಾಗಿ ಸ್ವೀಟಾಗಿರುತ್ತೆ, ಬಟ್ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಭಯ ಆಗ್ತಿದೆ ನನಗೆ. ಅಯ್ಯೋ ಅಳಿಮಯ್ಯ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಅವಳಿಗೆ ಮೊದಲು ನಿನ್ನ ಮೇಲೆ ನಂಬಿಕೆ ಇರಲಿಲ್ಲ, ಸಕ್ಕರೆ ಪಾಕ ಕಹಿ ಆಗಿತ್ತು. ಈಗ ನೀನು ಮತ್ತೆ ಮಲ್ಲಿ ಚೆನ್ನಾಗಿದ್ದೀರಲ್ಲ, ಈಗ ಸಕ್ಕರೆ ಪಾಕ ಸಿಹಿ. ಎಕ್ಸ್ಟ್ರಾ ಬೋನಸ್ ಸಕ್ಕರೆ ಪಾಕ ತರ. ಬೇಸಿಗೆ ಮುಗಿದು ಮತ್ತೆ ಮಳೆಗಾಲ ಶುರುವಾಗುತ್ತಲ್ಲೋ, ಅದೇ ಥರ. ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇದು ಮಾಮೂಲಿ ಮಳೆಗಾಲದಲ್ಲಿ ಬರೋ ಮಳೆ ಥರ ಕಾಣಿಸ್ತಿಲ್ಲ ಮಾಮ್ಸ್.
ಈ ಬೇಸಿಗೆಲಿ ದಿಢೀರ್ ಅಂತ ಬಂದು ಶೆಕೆ ಜಾಸ್ತಿ ಮಾಡಿ ಹಂಗೆ ಮಾಯ ಆಗ್ಬಿಡುತ್ತಲ್ಲ, ಮೋಡದ ಮೊರೆ ಬಿಸಿಲು ಥರ ಇದೆ. ಯಾಕಂದ್ರೆ ಇವತ್ತು ಅವಳು ನನ್ನ ಜೊತೆ ಮಾತಾಡಿದ ರೀತಿ ಬೇರೆ ಥರನೇ ಇತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.